ಬಳ್ಳಾರಿ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಸಂಗನಕಲ್ಲು ಗ್ರಾಮದಲ್ಲಿ ಇದೇ ಡಿಸೆಂಬರ್ 2ರಂದು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು, ಗ್ರಾಮೀಣ ಕ್ಷೇತ್ರದ ಯುವ ನಾಯಕರು ಹಾಗೂ ಶಾಸಕರಾದಂತಹ ನಾಗೇಂದ್ರ ಅವರ ಸಹಕಾರದೊಂದಿಗೆ ಮತ್ತು ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಸಹಕಾರದಿಂದ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಶ್ರೀಮತಿ ವಿ ಗೋವಿಂದಮ್ಮ ನಾಗಿರೆಡ್ಡಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇದೇ ವೇಳೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಗೋವಿಂದಮ್ಮ ನಾಗಿರೆಡ್ಡಿಯವರು ಮನೆಯವರಾದಂತಹ ವಿ ನಾಗಿರೆಡ್ಡಿಯವರು ಮಾತನಾಡಿದ್ದು, ಸುಮಾರು ವರ್ಷಗಳ ನಂತರ ನಮ್ಮ ಬೋವಿ ಸಮಾಜದಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿ ನಮ್ಮ ಮನೆಯವರಿಗೆ ಅವಕಾಶ ಸಿಕ್ಕಿದ್ದಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿಯುತ್ತಿರುವುದರಿಂದ ನಮಗೆ ತುಂಬ ಖುಷಿಯಾಗಿದೆ. ಅದಕ್ಕಾಗಿ ನಮ್ಮ ಗ್ರಾಮೀಣ ಕ್ಷೇತ್ರದ ಯುವ ನಾಯಕರು ಹಾಗೂ ಶಾಸಕರಾದಂತಹ ಬಿ ನಾಗೇಂದ್ರ ಅಣ್ಣವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಎಂದು ಹೇಳಿದರು. ಅಲ್ಲದೆ ನಮಗೆ ಸಹಕಾರ ನೀಡಿದ ಪಂಚಾಯಿತಿಯ ಸರ್ವ ಸದಸ್ಯರಿಗೆ ಮತ್ತು ಮುಖಂಡರಿಗೆ ಅಭಿನಂದನೆಗಳನ್ನು ತಿಳಿಸಿ ಅಭಿವೃದ್ಧಿಗಾಗಿ ನಾವು ಎಲ್ಲರೊಂದಿಗೆ ನಡೆದುಕೊಂಡು ಹೋಗುತ್ತೇವೆ ಎಂದು ಹೇಳಿದ್ದಾರೆ. ನಂತರ ಬೋವಿ ಸಮಾಜದ ಮುಖಂಡರಾದಂತಹ ಚಿನ್ನ ಅವರು ಮಾತನಾಡಿದ್ದು, ಸಂಗನಕಲ್ಲ ಗ್ರಾಮದಲ್ಲಿ ನಮ್ಮ ಸಮುದಾಯಕ್ಕೆ ಒಂದು ಅವಕಾಶ ಕೊಡಬೇಕೆಂದು ಮಾಜಿ ಸಚಿವರಾದಂತಹ ಬಿ ನಾಗೇಂದ್ರ ಅಣ್ಣ ಅವರಲ್ಲಿ ಕೇಳಿದಾಗ ಕೊಡುತ್ತೇವೆ ಎಂದು ಹೇಳಿದ್ದರು. ಅದರಂತೆಯೇ ಕೊಟ್ಟ ಮಾತಿನಂತೆಯೇ ನಡೆದುಕೊಂಡಂತಹ ನಮ್ಮ ಹೆಮ್ಮೆಯ ಸಚಿವರಾದಂತಹ ನಾಗೇಂದ್ರ ಅಣ್ಣನವರಿಗೆ ನಾವು ಆಭಾರಿಯಾಗಿ ಇರುತ್ತೇವೆ. ನಮ್ಮ ಪ್ರಾಣ ಇರುವವರೆಗೂ ಅವರ ಹಾದಿಯಲ್ಲೇ ನಡೆಯುತ್ತೇವೆ ಎಂದು ಹೇಳಿದ್ದು, ಗ್ಯಾರಂಟಿ ಯೋಜನೆಗಳ ಉಪಾಧ್ಯಕ್ಷರಾದಂತಹ ಸಂಗನಕಲ್ ವಿಜಯಕುಮಾರ್ ಮಾತನಾಡಿದ್ದು, ಸಂಗನಕಲ್ಲ ಗ್ರಾಮದಲ್ಲಿ ಸುಮಾರು 24 ವರ್ಷಗಳ ಹಿಂದೆ ಗ್ರಾಮದಲ್ಲಿ ಅವಕಾಶ ಸಿಕ್ಕಿತ್ತು. ಇಂದು ಅಷ್ಟೇ ಅಲ್ಲದೆ 2024ರಲ್ಲಿ ಬೋವಿ ಸಮಾಜದವರಿಗೆ ಅಧ್ಯಕ್ಷ ಸ್ಥಾನಕ್ಕೆ ಅವಕಾಶ ಕೊಟ್ಟಿರುವ ಎಲ್ಲ ಸಮುದಾಯದ ಸರ್ವ ಸದಸ್ಯರಿಗೆ, ಮುಖಂಡರಿಗೆ ಮತ್ತು ಸ್ಥಳೀಯರಿಗೆ ಅಭಿನಂದನೆಗಳನ್ನು ತಿಳಿಸುತ್ತೇವೆ. ಅಲ್ಲದೆ ಮುಂದಿನ ದಿನಗಳಲ್ಲಿ ಸಂಗನಕಲ್ ಗ್ರಾಮದ ಅಭಿವೃದ್ಧಿಗೆ ಎಲ್ಲರೂ ಮಾರ್ಗದರ್ಶನ ನೀಡುವ ಮೂಲಕ ಸಹಕಾರ ನೀಡಬೇಕೆಂದು ಹೇಳಿ ಅಧ್ಯಕ್ಷರಿಗೆ ಶುಭವನ್ನು ಹಾರೈಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಹೇಮಂತ್ ರಾಜ್, ಸೂರ್ಯ ನ್ಯೂಸ್ ಕನ್ನಡ, ಬಳ್ಳಾರಿ. ನಮ್ಮ ಶಾಸಕರಾದ ಗ್ರಾಮಾಂತರದ ಬಿ ನಾಗೇಂದ್ರ ಅಣ್ಣ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ, ಅಧ್ಯಕ್ಷರನ್ನಾಗಿ ಇವತ್ತು SC ಕ್ಯಾಟಗರಿನಾಗ ಅವಕಾಶ ಸಿಕ್ಕಿದ್ದು ಅವರ ಆಶೀರ್ವಾದದೊಂದಿಗೆ ನಾವು ನಮ್ಮ ಶ್ರೀಮತಿ ಅಧ್ಯಕ್ಷರನ್ನಾಗಿ ಗ್ರಾಮ ಪಂಚಾಯತ್ ಸಂಗನಕಲ್ ಅಧ್ಯಕ್ಷರನ್ನಾಗಿ ಆಗಿರ್ತಾರೆ. ಹಾಗೂ ಈ ಊರಿನ ಮುಖಂಡರು ಮತ್ತು ಸರ್ವ ಸದಸ್ಯರು, ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರುಗಳು ಅವರ ಒಂದು ನನಗೆ ನಮ್ಮ ಅವರೆಲ್ಲ ಬಲದಿಂದ, ಅವರೆಲ್ಲ ಆಶೀರ್ವಾದದಿಂದ ಮತ್ತು ಊರಿನ ಮುಖಂಡರು, ಕಾರ್ಯಕರ್ತರು ಯಾವುದೇ ಒಂದು ಒಳ್ಳೆ ಇದೇ ದೃಷ್ಟಿಯಿಂದ ನಮಗೆ ಎಲ್ಲ ಸಹಕಾರ ಕೊಟ್ಟಂತ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು, ಊರಿನ ಮುಖಂಡರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ಅವರೆಲ್ಲರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಒಂದು ಊರಿನಲ್ಲಿ ಯಾವುದೇ ಒಂದು ಸ್ವಚ್ಛತೆ ಬಗ್ಗೆ ಆಯಿತು, ಒಂದು ನೈರ್ಮಲ್ಯ ಬಗ್ಗೆ ಆಯಿತು, ಒಂದು ನೀರಿನ ವ್ಯವಸ್ಥೆ ಆಯಿತು, ಒಂದು ರೋಡಿನ ರಸ್ತೆಗಳ ವ್ಯವಸ್ಥೆ ಆಯಿತು, ಯಾವುದೇ ಆಗಲಿ ಒಂದು ಜನರದೊಂದು ಬಡತನದಾಯಿತು, ಯಾವುದೇನಾಯಿತು, ನೀರಿಂದಾಯಿತು, ಪ್ರತಿಯೊಂದು ಯಾವುದೇ ಆಯಿತು ಒಂದು ಅಭಿವೃದ್ಧಿಯನ್ನು ಅದನ್ನ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ ನಾನು ಕೂಡ ಶ್ರೀಮಂತರು ನಾನು ಮಾತಾಡಿ ಅವ್ರಿಗೆ ಹೇಳ್ಕೊಡ್ತೀನಿ. ಮೊದಲಿಗೆ ನಾವು ನಾಗೇಂದ್ರವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಬಯಸ್ತೀವಿ. ಮತ್ತು ಆಮೇಲೆ ಸುಮಾರು ವರ್ಷಗಳ ನಂತರ ನಮ್ಮ 20 ವರ್ಷಗಳ ಹಿಂದೆ ಆಗಿದ್ದರು ಈ ಬೋವಿ ಸಮಾಜದವರು. ಈಗ ಮತ್ತೆ ಅದೊಂದು ಅವಕಾಶ ಸಿಕ್ಕಿದೆ. ಅವರು ಹೆಚ್ಚಿನ ಅಭಿವೃದ್ಧಿ ಮಾಡಬೇಕಂತ ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿದ್ವಿ. ಇದಕ್ಕೆಲ್ಲ ಸಹಕಾರ ಕೊಟ್ಟಿರ್ತಕ್ಕಂಥ ನಮ್ಮ ಸಂಗನಕಲ್ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರು ಕೂಡ ಇದಕ್ಕೆಲ್ಲ ಸಂಪೂರ್ಣ ಸಹಕಾರ ಇದೆ ಮತ್ತು ಊರಿನ ಮುಖಂಡರು ಕೂಡ ಸಂಪೂರ್ಣ ಸಹಕಾರ ಇದೆ. ಯಾವುದೇ ರೀತಿಯ ಇವತ್ತೆಲ್ಲ ಪ್ರೀತಿ ವಿಶ್ವಾಸದಿಂದ ಇವತ್ತು ಆಗಿರ್ತಕ್ಕಂಥ ಅಧ್ಯಕ್ಷ ಸೋದರಿ ಏರಿದ್ದಾರೆ. ಅವರಿಗೂ ಮತ್ತು ನಾವು ಪರ್ಸನಲ್ ಕೂಡ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ. ಬಟ್ ಅಭಿವೃದ್ಧಿ ವಿಚಾರದಾಗ ಕೂಡ ಅವ್ರು ಏನಿದ್ದಾರೆ, ಮುಖ್ಯವಾಗಿ ಬೇಕಾದ್ರೆ ನಮಗೆ ವಿದ್ಯುತ್ ಒಂದಿದೆ, ವಿದ್ಯುತ್ ಕೂಡ ಅವ್ರು ಮಾಡ್ಕೊಡ್ಬೇಕಂತ ಕೇಳ್ಕೊಂಡಿದ್ವಿ. ಆಮೇಲೆ ರಸ್ತೆ ಇದೆ, ಆ ರಸ್ತೆ ಕೂಡ ಇದಕ್ಕೆಲ್ಲ ಆದ್ಯತೆ ಕೊಟ್ಟರೆ ಇನ್ನೂ ಮುಂಬರ್ತಕ್ಕಂಥ ಸಹಕಾರ ಕೊಟ್ಟಿರ್ತಕ್ಕಂಥ ಸದಸ್ಯರಿಗೂ ಮತ್ತು ಶಾಸಕರಿಗೂ ಕೂಡ ಒಳ್ಳೆಯ ಒಂದು ಬಲ ಬರುತ್ತೆ. ಆ ನಿಟ್ಟಿನಲ್ಲಿ ಇವ್ರು ಕೆಲಸ ಮಾಡ್ಕೊಂಡು ಹೋಗ್ಬೇಕಂತೇಳಿ ನಮ್ಮ ಪ್ರಿಯತಮ ನಾಯಕರು, ರೂರಲ್ MLA ಆಗಿರ್ತಂಥ ನಾಗೇಂದ್ರಣ್ಣವರಿಗೆ ತುಂಬ ಹೃದಯಪೂರ್ವಕವಾಗಿ ನಮಸ್ಕಾರಗಳನ್ನು ತಿಳಿಸುತ್ತಿದ್ದೇನೆ. ಯಾಕಂದರೆ ಇವತ್ತು ನಮ್ಮ ಬೋವಿ ಸಮಾಜನ ಅವತ್ತು ಹೇಳಿದ್ರು ಅಣ್ಣವರು, ನಿಮಗೆ ಅವಕಾಶ ಕೊಟ್ಟೇ ಕೊಡ್ತೀವಿ, ನಿಮ್ಮ ಬೋವಿ ಸಮಾಜಕ್ಕೆ ಅಧ್ಯಕ್ಷನಾಗಿ ಮಾಡೇ ಮಾಡ್ತೀವಿ ಅಂತೇಳಿ ಇವತ್ತು ಆ ಕೊಟ್ಟಿದ್ದ ಮಾತನ್ನು ಉಳಿಸ್ಕೊಂಡು ಇವತ್ತು ನಮ್ಮ ಗೋವಿಂದಮ್ಮ ನಾಗರೆಡ್ಡಿಗೆ ಅವಕಾಶ ಕೊಟ್ಟಿದ್ದಾರೆ. ಅವರು ಪ್ರೀತಿ ವಿಶ್ವಾಸ ಸದಾ ನಮ್ಮ ಪ್ರಾಣ ಇರೋವರೆಗೆ ಅವರ ಸದನದಲ್ಲಿ ನಡೀತೀವಿ ಅಂತ ಹೇಳಿ ಈ ಮುಖಾಂತರ ತಿಳಿಸ್ತೇನೆ. ಅಧ್ಯಕ್ಷರ ನೇಮಕಾತಿಗೆ ಸಹಕಾರ ಕೊಟ್ಟಂತ ಎಲ್ಲ ಸರ್ವ ಸದಸ್ಯರು, ಊರಿನ ಮುಖಂಡರು, ಪ್ರತ್ಯೇಕವಾಗಿ ನಮ್ಮ ನಾಗೇಂದ್ರಣ್ಣನವರು ಬಹಳಷ್ಟು ಬೋವಿ ಜನಾಂಗದವ್ರನ್ನ ಗುರುತಿಸಿ 2000 ಇಸ್ವಿಯಲ್ಲಿ ಆದಂಥವ್ರು ಇವತ್ತಿನವರೆಗೆ ಆಗಿದ್ದಿಲ್ಲ. 2024
ಈ 2024ರಲ್ಲಿ ನೂತನವಾಗಿ ಅಧ್ಯಕ್ಷರಾಗಿದ್ದಾರೆ. ಸತತವಾಗಿ ಅಂದರೆ 24 ವರ್ಷದ ನಂತರ ಬೋವಿ ಜನಾಂಗದವರು ಅಧ್ಯಕ್ಷರಾಗಿರುವುದು ಬಹಳ ಊರಿಗೆ ಖುಷಿ ತಂದಿದೆ. ಇದಕ್ಕೆ ಕಾರಣಭೂತರಾದಂಥ ನಮ್ಮ ಜನಪ್ರಿಯ ಶಾಸಕರು, ಮಾಜಿ ಸಚಿವರು ನಾಗೇಂದ್ರಣ್ಣನವರು ಬಹಳ ಬೆಂಬಲದಿಂದ ಇವರನ್ನು ಗುರುತಿಸಿ ಇವತ್ತು ನೇಮಕಾತಿ ಆಗಿದ್ದಾರೆ. ಇವತ್ತು ಸಂಗನಕಲ್ ಅಂದರೆ ನಾಗೇಂದ್ರಣ್ಣ ಅಂದರೆ ಸಂಗನಕಲ್ ಅನ್ನೋ ಒಂದು ವಿಶೇಷ ಪ್ರತಿ ಒಂದು ಹಳ್ಳಿಗೆ ತಿಳಿದಿದೆ.